ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ವಾರದ ದಿನ ಅಲ್ವಾ, ಫಟಾಫಟ್ ಅಂತ ಮೊದಲನೇದಾಗಿ ಟಿಫನ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಬಿಕಾಸ್ ನಮ್ಮ ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ವ, ಅವ್ರಿಗೆಲ್ಲ ಬೇಗ ಬೇಗ ರೆಡಿ ಆಗಿಬಿಡಬೇಕು ಟಿಫನ್ನು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋವಂಥ ಬಿಸಿಬೇಳೆ ಭಾತನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಕೆಲವ್ರಿಗೆ ಬಿಸಿಬೇಳೆ ಭಾತ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಅನ್ನ ಸಾಂಬಾರು ತಿಂದಂಗೆ ಅಂತ ಆಗುತ್ತೆ, ಫೀಲ್ ಆಗುತ್ತೆ ಅಂತ ಕೆಲವ್ರು ಇಷ್ಟಪಡಲ್ಲ ಅಷ್ಟೇ. ಕೆಲವ್ರು ಇಷ್ಟಪಟ್ಟು ತಿಂತಾರೆ. ಡೈಲಿ ಯಾರು ಒಂದೊಂದು ಟಿಫನ್ ಮಾಡ್ತಾರೆ ಅಲ್ವಾ. ಸೊ ಅಪ್ಪನೂ ವಾಕಿಂಗಿಂದ ಮುಗಿಸ್ಕೊಂಡು ಬಂದರು, ಅವ್ರಿಗೊಂದು ಸ್ಟ್ರಾಂಗ್ ಆಗಿರೋ ಕಾಫಿ ಕೊಟ್ಟೆ. ಅದಾದಮೇಲೆ ಕಸ ಗುಡಿಸಿ ನೆಲ ಒರೆಸೋಣ ಅಂತ ಹೇಳಿ ಫಟಾಫಟ್ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಪ್ಪ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ರು. ಸೊ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ನೋಡಿಬಿಟ್ಟು ಅಪ್ಪ ಫುಲ್ ಡ್ಯಾನ್ಸ್ ಮಾಡ್ತವ್ರೆ. ಸೊ ಅವ್ರ ಜೊತೆ ನಾನು ಬಂದು ಡ್ಯಾನ್ಸ್ ಮಾಡಿದೆ. ಸೊ ನಾವು ಯಾವಾಗಲೂ ಹೀಗೆ ಎಂಜಾಯ್ ಮಾಡಿಕೊಂಡು ಕೆಲಸನ ಮಾಡ್ತಾ ಇರ್ತೀವಿ. ನಮ್ಮಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಪ್ಯೂರ್ ಹಾರ್ಟೆಡ್ ಮ್ಯಾನ್. ಸೊ ಒಂಚೂರು ಕಲ್ಮಶ ಇಲ್ಲದೆ ಇರೋ ವ್ಯಕ್ತಿ ಅಂದರೆ ಇವರು. ಸೊ ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡು ಮಾತಾಡೋ ಅಂಥ ವ್ಯಕ್ತಿ ಅಂತೂ ಅಲ್ಲ. ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಅವ್ರು ನಂಗೆ ತುಂಬ ಇಷ್ಟ ಆಗ್ತಾರೆ. ಸೊ ಅಮ್ಮ ಬಿಸಿಲು ಕಾಯ್ತಾ ಹೂವೆಲ್ಲ ಕಟ್ತಾಯಿದ್ರು. ಅದಾದಮೇಲೆ ಇನ್ನೊಂದು ಕಡೆ ನಮ್ಮ ರಂಜಿತ್ ಅವರು ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು, ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅನ್ನೋದರಿಂದ ಹೊರಗಡೆ ಹೋಗಿದ್ವಿ. ಮೊದಲೆಲ್ಲ ಬಸ್ನಲ್ಲೇ ಓಡಾಡ್ತಾ ಇದ್ದಿದ್ದು, ಇವಾಗ ಮನೇಲಿ ಎಲ್ಲರ ಮನೇಲೂ ಗಾಡಿ ಇರೋದ್ರಿಂದ ಸೊ ಬಸ್ನಲ್ಲಿ ಓಡಾಡೋದೇ ಕಮ್ಮಿ ಆಗಿಬಿಟ್ಟಿದೆ ನನಗಂತೂ. ಸೊ ಅದಾದಮೇಲೆ ನನ್ನ ಫೇವ್ರೆಟ್ ಗೋಲ್ಗಪ್ಪ ತಿಂದ್ಕೊಂಡು ಮನೆಗೆ ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಶಾವಿಗೆ ಮಾಡೋಣ ಅಂತ ಹೇಳಿ ಶಾವಿಗೆನ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಇನ್ನೊಂದು ಕಡೆ ಅಮ್ಮ ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದಾರೆ. ಒತ್ತು ಶಾವಿಗೆಗೆ ಕಾಯಿ ಹಾಲು ಚೆನ್ನಾಗಿರುತ್ತೆ, ಹಾಗೆ ಇದ್ಕಿದ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಾದಮೇಲೆ ಕಡಲೆ ಮತ್ತು ಸಕ್ಕರೆನ ಪುಡಿನೂ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಒಳ್ಳೆ ಟೇಸ್ಟ್ ಇರುತ್ತೆ. ಮನೆಯಲ್ಲಿ ಪಕ್ಷದಲ್ಲಿ ಮಾಡ್ತಾರೆ ಸ್ವೀಟ್ ಎಡೆಗೆ, ದೊಡ್ಡವ್ರಿಗೆ ಇದನ್ನೇ ಎಡೆಯಾಗಿಡೋದು. ಸೊ ಇಲ್ಲಾಂದರೆ ನಮ್ಮ ಮನೇಲಿ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಈ ಹಬ್ಬದ ಅಡುಗೆಗಳನ್ನ ಮಾಡೋದು ಸಾಕು, ಈ ಕಿಚನ್ ಕ್ಲೀನ್ ಮಾಡೋದು ಸಾಕು ಅಂತ ಅನಿಸ್ಬಿಡುತ್ತೆ ನನಗೆ. ಸೊ ಬೆಳಗ್ಗೆ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಸೊ ಇವತ್ತಿನ ದಿನ ಹೀಗಿತ್ತು. ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.